ಅಂದರೆ ಒಂಥರ ತಮ್ಮ ಅನುಕೂಲಕ್ಕೆ ಬೇಕಾದ ರೀತಿಯಲ್ಲಿ ಸರ್ಕಾರದ ಭೂಮಿಯನ್ನು ಪರಬಾರೆ ಮಾಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಬೇಕು ಎಷ್ಟು ಸರಿ ಇದು ಅಂತ. ಹಾಗಾಗಿ ಇದೊಂಥರ ಜನವಿರೋಧಿ ನೀತಿ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಬರ್ತಕ್ಕಂಥ ಆರ್ಥಿಕ ಇದನ್ನೇ ಮುರಿಯುವಂಥದ್ದು. ಭಾಳ ಮಜಾ ಅಂತ ಅಂದರೆ 3667 ಎಕರೆಗೆ 52 ಕೋಟಿ ಆಗುತ್ತೆ ಅವ್ರ ರೇಟಲ್ಲಿ. ಆದರೆ ಸಿದ್ದರಾಮಯ್ಯಂದು 3 ಎಕರೆ 16 ಗುಂಟೆಗೆ 62 ಕೋಟಿ. ಏನು ಮಜಾ ರೀಕತ್ತೆ. ಸಿದ್ದರಾಮಯ್ಯನ ಮನೆಯವರು ಮೂಡ ಕೊಟ್ಟವ್ರಲ್ಲ, ಅದು 62 ಕೋಟಿ ಅಂತ ಸಿದ್ದರಾಮಯ್ಯ ಕೇಳ್ತಾವ್ರೆ. ಬಟ್ ಇಲ್ಲಿ ಭಾಳ ಬೆಲೆ ಬಾಳುವಂಥ ಭೂಮಿನ ಒಟ್ಟು ಬರ್ತಾ ಇರೋದು ಎಷ್ಟಲ್ಲಿ ನೀವು ಕೊಟ್ಟಿರೋ ಬೆಲೆಗೆ ಬರೀ 52 ಕೋಟಿ ಬರ್ತದೆ. ಈಗಿನ ನಮ್ಮ ಹಳ್ಳಿ ಕಡೆನೂ ಸಿಗಲ್ಲ ನಿಮ್ಗೆ 1,15,000 ರೂಪಾಯಿ ಯಾವ ಭೂಮಿನೂ ಸಿಗಲ್ಲ. ಏನೋ ಭಾಳ ಒಂಥರ ಏನು ಹೇಳೋದು ಅರ್ಥ ಆಗ್ತಾಯಿಲ್ಲ. ಅದರಲ್ಲಿ ಈ ಸಂದರ್ಭದಲ್ಲಿ ಇವರು ಮಾಡಿರೋದು ನೋಡಿದ್ರೆ, ರಾಜಕೀಯ ಪ್ರಕ್ಷುಬ್ಧತೆಯ ಸಂದರ್ಭದಲ್ಲಿ ಮಾಡಿರೋದು ನೋಡಿದ್ರೆ, ಸೊ ಈ ಹಣ ಯಾತಕ್ಕೂ ಅರ್ಜೆಂಟ್ ಅವ್ರಿಗೆ ಬೇಕಾಗಿದೆ. ತನ್ನ ಸರ್ಕಾರ ಉಳಿಸ್ಕೊಳ್ಳೋದಕ್ಕೋ ಶಾಸಕರ ಖರೀದಿಗೋ ಮತ್ತೊಂದಕ್ಕೂ ಬೇಕಾಗಿದೆ ಅಂತ ಕಾಣುತ್ತೆ. ಅದಕ್ಕೆ ಭಾಳ ತರಾತುರಿಯಲ್ಲಿ ಇದನ್ನು ಜಿಂದಾಲ್ಗೆ ಮಾರಿರುವಂಥ. ಯಾಕೆಂದರೆ ದಿಸ್ ನಾಟ್ ದ ಪ್ರಾಪರ್ಟಿ ಆಫ್ ಎ ಸಿಂಗಲ್ ಪಾರ್ಟಿ, ಇಟ್ಸ್ ಅ ಪ್ರಾಪರ್ಟಿ ಆಫ್ ದ ಸ್ಟೇಟ್. ಯಾಕೆಂದರೆ ಇನ್ನೂ ಮೈಸೂರಿನ ಮೂಡ ಹಗರಣ ಹಸಿ ಇರುವಾಗಲೇ ಇದನ್ನು ಮಾರಿದಂಥದ್ದು ಕೂಡ ಭಾಳ ಹಲವಾರು ಸಂಶಯಕ್ಕೆ ಎಡೆ ಕೊಡ್ತಕ್ಕಂಥದ್ದು. ಆದರೆ ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ತಾವೀಗಾಗಲೇ ಮೊನ್ನೆ ತೊಗೊಂಡ್ಬಿಟ್ಟಿದ್ರೆ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು, ಆಲ್ ರೈಟ್. ಆದರೂ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಬೇಡ, ಈ ಅಕ್ಟೋಬರ್ಲಿ ಹೇಗಿದ್ರು ಸೆಷನ್ಸ್ ಕರೀಲೇಬೇಕಾಗಿದೆ. ಇದನ್ನು ಲೆಜಿಸ್ಲೇಚರ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಡ್ತೀವಿ. ಸಣ್ಣದಕ್ಕೆಲ್ಲ ನಾವು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಡ್ತೀವಿ. ಜಾಯಿಂಟ್ ಸೆಲೆಕ್ಟ್ ಕಮಿಟಿಲಿ ಎಲ್ಲ ಪಾರ್ಟಿಯವರು ಇರ್ತಾರೆ. ಲೆಟ್ ದೆಮ್ ಟೇಕ್ ಡಿಸಿಷನ್ ಅಂತ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯಲ್ಲಿ. ಇದು ಹಿಂದೆನೂ ಕೂಡ 2021ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೂಡ ತೀರ್ಮಾನ ತೊಗೊಂಡ್ಬಿಟ್ಟಿದ್ರು ಮಾರಬೇಕು ಅಂತಂತೇಳಿ. ಕ್ಯಾಬಿನೆಟ್ ಡಿಸಿಷನ್ ಆಗೋಗಿತ್ತು. ನಾನು ಮೈಸೂರಲ್ಲಿದ್ದೆ ಅವಾಗ. ಕ್ಯಾಬಿನೆಟ್ ಡಿಸಿಷನ್ನ ನಾನು ಓದಿದೆ, ಪೇಪರ್ ಬಂದಿತ್ತು. ನಾನು ತಕ್ಷಣವೇ ಏನಿದು ಅಂತಂಥೇಳಿ ನಾನು ಮೈಸೂರಿಂದನೇ ನಮ್ಮ ಆಫೀಸಿಂದನೇ ಫ್ಲ್ಯಾಶ್ ಮಾಡಿದೆ. ಇದು ಸರಿಯಲ್ಲ, ಇದು ಸಾರ್ವಜನಿಕರ ಭೂಮಿನ ಈ ರೀತಿಯಾಗಿ ಮಾರಿರತಕ್ಕಂಥದ್ದು ಅಂಥೇಳಿ ಮಾಧ್ಯಮದ ಮುಂದೆ ಅವತ್ತಿನ ದಿವಸ ನಾವು ಮಾತಾಡಿದ್ವಿ.